14D. ನಾನು ವೆಲ್ಲಂಗಿರಿ ಟ್ರೆಕ್ ಹೋಗೋಣ ಅನ್ನೋದು ಪ್ಲ್ಯಾನ್. ಕರ್ಕೊಂಡು ಹೋಗ್ತಾ ಇದೀವಿ ಸ್ಟೇಗೆ. ನಮ್ಮ ಸ್ಟೇ ಬಂದು ಬ್ರಹ್ಮಪುತ್ರ ಕಾಟೇಜು. ಚೆನ್ನಾಗಿದೆ, ತಣ್ಣಗಿದೆ. ವೆಲ್ಲಂಗಿರಿ ಬೆಟ್ಟ ಸಖತ್ತಾಗಿದೆ. ಮಾಡಿ ನಿನ್ನೆ ವೆಲ್ಲಂಗಿರಿ ಟ್ರೆಕ್ಕಿಂಗ್ ಮಾಡ್ಕೊಂಬಂದೆ ನಾನು, ಸಖತ್ತಾಗಿತ್ತು. ವೆಲ್ಲಂಗಿರಿ ಟೆಂಪಲಿಗೆ ಬಂದಿದ್ದೀನಿ. ಈಗ ದರ್ಶನ ಮುಗಿಸ್ಕೊಂಡು ಒಂದು ಈ ಥರ ಕೋಲ್ ಇರುತ್ತೆ, 20 ರೂಪೀಸ್ 30 ರೂಪೀಸ್ಗೆ ಕೋಲು ಕೊಡ್ತಾರೆ. ಅದನ್ನು ಎತ್ಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಟೈಮ್ ಈಗ 5 ಗಂಟೆ ಆಗ್ತಾ ಇದೆ. ಸೊ ಇದು ಕರೆಕ್ಟ್ ಟೈಮು, ಬಿಸಿಲಿರಲ್ಲ, ಸ್ವಲ್ಪ ಶೇಡ್ ಇದೆ ಇವಾಗ. ಈಗ ಸ್ಟಾರ್ಟ್ ಮಾಡಿದ್ರೆ ಒಂದು 7-8 ಅವರ್ಸಲ್ಲಿ ಹತ್ಬಿಡ್ಬೋದು ನೈಟ್ ಟ್ರೆಕ್. ಸೊ ಮಾರ್ನಿಂಗ್ ಹೋಗಿ ದರ್ಶನ ಮಾಡಿಕೊಂಡು ಟೆಂಪಲ್ಲು, ಅಲ್ಲೆಲ್ಲರೂ ರೆಸ್ಟ್ ತೊಗೊಂಡು ಬೆಳಗ್ಗೆ ಸನ್ರೈಸ್ ನೋಡೋಣ ಅಲ್ಲಿ ಅಂತ. ಆಮೇಲೆ ಇಳಿಯೋದು. ಸೊ ರೈನ್ ಕೋಟ್ ಇಟ್ಕೊಂಡಿದ್ದೀನಿ, ಗ್ಲೂಕೋನ್-ಡಿ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಅದು, ಆಮೇಲೆ ಒಂದು ನೀರು ಬಾಟ್ಲು, ಮಧ್ಯ ನೀರು ಸಿಗುತ್ತೆ, ಸೊ ತೊಂದರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಕೇಕ್ ಇಟ್ಕೊಂಡಿದ್ದೀನಿ. ಟೆಂಪಲ್ ಚೆನ್ನಾಗಿದೆ ಇದು, ವೆಲ್ಲಂಗಿರಿ ಆಂಡವರ್ ಟೆಂಪಲ್, ಅರಿಲ್ಮುಗು ವೆಲ್ಲಂಗಿರಿ ಆಂಡವರ್ ಅಂತ. ಮೇಲೋದ್ರೆ ಆ್ಯಕ್ಚುಲ್ ವೆಲ್ಲಂಗಿರಿ ಆಂಡವರ್ ಟೆಂಪಲ್ ಅಂತ. ಸ್ವಯಂಭೂ ಲಿಂಗು ಇದೆ ಒಂದು 5. ಚೆನ್ನಾಗಿದೆ, ಅಲ್ಲಿ ಸಖತ್ ಗಾಳಿ ಬೀಸ್ತಾ ಇರುತ್ತೆ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ, ಬ್ಯಾಂಬೂ ಸ್ಟಿಕ್ ಸಿಗುತ್ತೆ, ಅನ್ನದಾನ ಇರುತ್ತೆ. ಈಗಲೂ ಅಲ್ಲೆಲ್ಲ ಅನ್ನದಾನ ಮಾಡ್ತಾ ಇದ್ರು, ಚೆನ್ನಾಗಿದೆ ಅಲ್ಲಿ. The altitude of Velangiri Hills is 5,833 feet and it spans over 7 hills. The 7 hills symbolize the 7 chakras in the human body. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸು. ಇನ್ನು ಫಸ್ಟ್ ಹಿಲ್ ಇದು. ಫಸ್ಟ್ ಹಿಲ್ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಟಫೆಸ್ಟ್ ಅಂದರೆ ಫಸ್ಟ್ ಮತ್ತು ಲಾಸ್ಟ್ ಹಿಲ್ 7th ಅಂತ ಹೇಳ್ತಾರೆ. ಫುಲ್ಲು ಸ್ಟೆಪ್ಸ್ ಈ ಥರ ಇದೆ, ಇದೇ ಥರ ಫುಲ್ಲು ಸ್ಟೀಪು. ಸ್ಟಾರ್ಟಿಂಗಲ್ಲೇ ಸ್ಟೀಪಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ. The first hill is a challenging one and it is the toughest of the 7 hills to climb. It is full of steps and each step is almost 1 foot high. Before you start the trek, the forest guards will check your bags for any plastics. If you are carrying any eatables like cake, you can wrap it in paper bags and carry it. At the end of the first hill, you get a Ganesha temple which marks the beginning of the second hill. After the second hill, you will get 2 streams of water in the 3rd and 4th hill called Pambati Sunai and Kaitatti Sunai. Here you get the purest form of water and you can fill your water bottles. At the end of the 4th hill, there is Siddhar Ottar Samadhi. Fifth hill is called Bhiman Kaliyurundai. It is named after a stone which is in the shape of a millet ball. From here there are no steps, it's just mud or plain terrain and it's easy to climb or walk through the mountain. Almost top of Velangiri. This is the 7th hill. The 7th hill starts very steep, similar to the first hill, and it's at the end of the 7th hill that you'll find the main temple.
At some places we need to descend and then ascend. The descent will be somewhat difficult and you need to watch your steps, especially in the dark, and this is where the bamboo stick will be of help. ನೋಡಿ ಇದೆ 7th ಹಿಲ್ಲು, ಇನ್ನು ಮುಂದೆ ಹೋದರೆ 6th ಹಿಲ್ಲು. ಸಾಕಾತಿದೆ ಅದು. ಫುಲ್ ಇಳಿಬೇಕು ಮತ್ತೆ ಹತ್ತಬೇಕಿತ್ತು, ಇವಾಗ ರಿವರ್ಸು, ಫಸ್ಟ್ ಹತ್ತಬೇಕು ಆಮೇಲೆ ಮತ್ತೆ ಇಳಿಬೇಕು ಆ ಥರ. ಎಂಡ್ ಆಫ್ 6th ಹಿಲ್ಲಲ್ಲಿ ಒಂದು ಪಾಂಡ್ ಥರ ಸಿಗುತ್ತೆ, ಸ್ಟ್ರೀಮ್ ಚಿಕ್ಕದು. ಸೊ ಅಲ್ಲಿ ತಣ್ಣೀರು ಒಂಥರ ಫ್ರೀಸ್ ವಾಟರ್ ಥರ ಇರುತ್ತೆ, ಅಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ 7th ಹಿಲ್ಗೆ ಹತ್ತಕ್ಕೆ ಸ್ವಲ್ಪ ಎನರ್ಜಿ ಸಿಗುತ್ತೆ ನಮಗೆ. ವೆನ್ ಯು ಕಮ್ ಡೂ ಟ್ರೈ ದಟ್. ತುಂಬ ಜನ ಇರ್ತಾರೆ, ಬಟ್ somehow you can manage. The 6th hill is called Tirunir Malai or Vibhuti Hills because the soil or mud here is in white color and is similar to Vibhuti. People just dig some soil and take it to home as Vibhuti. Suddenly fog ಆಗೋಯ್ತು. At the end of the 6th hill there is a water pond called Andi Sunai. The water here is very chill and you can consider taking a bath if it's not too crowded. ಇಲ್ಲೇ ಇದು 6th ಹಿಲ್ ಪಾಂಡ್ ಬರುತ್ತೆ. ಏನೋ ಹೇಳ್ತಾರೆ ಅದಕ್ಕೆ, ಆಂಡಿ ಸುನೈಯೋ ಏನೋ ಹೇಳ್ತಾರೆ. ಮಿನಿಮಮ್ 12 ಅವರ್ಸ್ ಹಿಡಿಯುತ್ತೆ. ಬೆಸ್ಟ್ ಸಜೆಷನ್ ಏನಂದರೆ ರಾತ್ರಿ ಟ್ರೆಕ್ ಮಾಡೋದು. ನಾನು ರಾತ್ರಿನೇ ಟ್ರೆಕ್ ಮಾಡಿದ್ದು ಒಬ್ಬನೇ ಅಂದರೆ ತುಂಬ ಜನ ಇದ್ದರು ಬಿಡಿ, ಅಲ್ಲಿ ಥೌಸಂಡ್ಸಲ್ಲಿ ಬಂದಿರೋ ಜನ, ಅಷ್ಟು ಸಾವಿರಾರು ಜನ ಹತ್ತುತ್ತಾ ಇರ್ತಾರೆ, ಇಳಿತಾ ಇರ್ತಾರೆ ಆ ಥರ. ಡೇ ಟ್ರೆಕ್ ಮಾಡ್ತೀನಿ ಅನ್ನೋರು ಅರ್ಲಿ ಮಾರ್ನಿಂಗ್ 4 o'clock ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್. ಇದೆಲ್ಲನೂ ಕಾಟೇಜಸ್, ಒಂದೊಂದು. ಇಲ್ಲಿಂದ ಕಾರ್ಟ್ ಸಿಗುತ್ತೆ, ಗೋಲ್ಫ್ ಕಾರ್ಟ್, ಅದರಲ್ಲಿ ಹೋಗ್ಬೋದು. ಇಲ್ಲ ಶಟಲ್ಲು, ಎವ್ರಿ 10 minutes to 20 minutes ಅದಿರುತ್ತೆ. ಇಲ್ಲ ನಡ್ಕೊಂಡ್ರೆ ಹೋಗ್ಬೋದು. ಹತ್ತಿರ ಇರೋದು ಆಲಿಯಂ ಕಾಟೇಜ್ ಅಂತ, ಅದು ವೆಲ್ಕಮ್ ಪಾಯಿಂಟಿಗೆ ಹತ್ರನೇ ಇದೆ. ಅದು ಸಿಕ್ಕರೆ ಬೆಸ್ಟು. ಅದು ಬಿಟ್ಟರೆ ಶಿವಪಾದಂ, ಅದು ಇಲ್ಲ ಅಂದರೆ ಬ್ರಹ್ಮಪುತ್ರ ಇಂಥದ್ದು ಬೆಸ್ಟ್. ಭಿಕ್ಷಾ ಹಾಲ್ ಸಿಗುತ್ತೆ ಮಧ್ಯದಲ್ಲಿ, ಅಲ್ಲೇ ಊಟ ಮಾಡ್ಬೋದು ಬೆಳಗ್ಗೆ ಮತ್ತು ಸಂಜೆ. ಚೆನ್ನಾಗಿದೆ, ಇಲ್ಲೇ ಸ್ಟೇ ಮಾಡಿ ಯೋಗ ಎಲ್ಲ ಕ್ಲಾಸಸ್ ಇದೆ, ಅಟೆಂಡ್ ಮಾಡ್ಬೋದು, ಚೆನ್ನಾಗಿ ಅನ್ಸುತ್ತೆ. ಲಿಂಗಭೈರವಿ ಅಂತ ಇದೆ, ಲಿಂಗ ಬಿಟ್ಟರೆ ಲಿಂಗಭೈರವಿ ಅಂತ ಒಂದಿದೆ. ಅಂತೂ ಇಂತೂ ಮುಗೀತು ನಮ್ಮದು ಟ್ರಿಪ್ಪು. ವೆಳ್ಳಂಗಿರಿ ಮತ್ತು ಈಶಾಯೋಗ ಹೋಗಿದ್ವಿ, ಸಖತ್ತಾಗಿತ್ತು ಮಾತ್ರ, ಸೂಪರ್ ಎಕ್ಸ್ಪೀರಿಯನ್ಸು. ಈಗ ಕೊಯಂಬತ್ತೂರು ಬಸ್ ಸ್ಟಾಪಲ್ಲಿದ್ದೀವಿ. ನಮ್ಮದು ಬಸ್ ಇದೆ 9:45 ಬಂದಿದೆ, ಆಲ್ರೆಡಿ ಇದೆ. ಇನ್ನೇನು ನೋಡೋದೆ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಅಮೃತ? ಬರೀ ಬಸ್ ಜರ್ನಿ ಈ ಸಾರಿ. ಹೌದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಬಂದಿರೋ ಮೊದಲನೇ ಟ್ರಿಪ್ಪು ನಮ್ಮದು. ನಾವು ಯಾವಾಗಲೂ ಕಾರಲ್ಲಿ ಹೋಗ್ತಾಯಿದ್ವಿ, ಇಲ್ಲ ಬೈಕಲ್ಲಿ ಹೋಗ್ತಾಯಿದ್ವಿ. ಯಾವತ್ತೂ ಬಸ್ಸು ಆಟೋ ಈ ಥರ ಹೋಗಿದ್ದು ಮದುವೆ ಆದಾಗಲಿಂದ ನಾವು ಹೋಗಿಲ್ಲ, ಇದೇ ಫಸ್ಟ್ ಟೈಮು ಅಲ್ಲ. ಎಲ್ಲ ಕಡೆ ಹೋಗಿದ್ದೀವಿ, ಎರ್ಕಾಡು ಹೋಗಿದ್ದೀವಿ, ಕೊಡೈಕೆನಾಲ್ ಹೋಗಿದ್ದೀವಿ, ಚಿಕ್ಕಮಗಳೂರು, ಕೂರ್ಗು, ವಾಯನಾಡು ಎಲ್ಲ ಕಡೆ ಹೋಗಿದ್ದೀವಿ. ಬಟ್ ಎಲ್ಲ ಕಾರಲ್ಲೇ ಹೋಗಿರೋದು, ಯಾವತ್ತು ಬಸ್ಸಲ್ಲಿ ಬುಕ್ ಮಾಡಿ ಹೋಗಿಲ್ಲ. ಸೊ ಇದೇ ಫಸ್ಟ್ ಟೈಮು. ಸಾಕಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಅದು ಸಮ್ಮರಲ್ಲಿ. ಆಮೇಲೆ ಕೋವೈ ಕುಟ್ರಾಲಂ ಫಾಲ್ಸ್ ಅಂತ ಅದೊಂದು ಹೋಗಬೇಕಿತ್ತು, ಅದೊಂದು ಮಾತ್ರ ಮಿಸ್ ಮಾಡಿದ್ವಿ. ಅಲ್ಲಿ ಅಷ್ಟು ಚೆನ್ನಾಗಿತ್ತು, ಪ್ರಶಾಂತವಾದ ಜಾಗ. ನಾವು ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ವಿ, ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿ ಕ್ಯಾಮ್ರಾನೇ ತೆಗ್ದಿಲ್ಲ ಆಚೆ ಅಷ್ಟು. ಬಟ್ ಸೂಪರಾಗಿತ್ತು ಈಶಾಯೋಗ. ರೂಮ್ಸ್ ಎಲ್ಲ ಸೂಪರು. 990 rupees ಪ್ರೈಸ್ ಅದು, ನಾನ್ AC. ಬೇಕಾದ್ರೆ ನೀವು ಚೆಕ್-ಇನ್ ಟೈಮು ಚೆಕ್ಔಟ್ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಬೋದು, 250 ಏನೋ ಎಕ್ಸ್ಟ್ರಾ ಆಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟು ನಾನ್ AC. ಬೆಸ್ಟ್. AC ಬೇಕಾಗಲ್ಲ ಅಲ್ಲಿ ಆ್ಯಕ್ಚುಲಿ, ತಣ್ಣಗೆ ಇರುತ್ತೆ. ಸೊ ಆರಾಮು ಪ್ಲೇಸು, ಸೂಪರಾಗಿತ್ತು ಮಾತ್ರ. ಈಶಾಯೋಗ ನಿಜವಲ್ಲೂ ಥ್ಯಾಂಕ್ಸ್ ಹೇಳಬೇಕು, ಅಷ್ಟೇ ಚೆನ್ನಾಗಿತ್ತು. ಧ್ಯಾನಲಿಂಗ ಆಮೇಲೆ ಸೂರ್ಯಕುಂಡಗೂ ಮಾತ್ರ ಮಿಸ್ ಮಾಡಲೇಬಿಡಿ. ಅಲ್ಲಿ ಹೋದಾಗ ಒಂಥರ ವಾಟರ್ಫಾಲ್ ಥರ ಬರ್ತಾ ಇರುತ್ತೆ ಮೇಲಿಂದ ನೀರು, 20 feet ಅಬೋಯಿಂದ. ಸೊ ಅಲ್ಲಿ ತಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಕು. ಚಂದ್ರಕುಂಡ ಹೆಂಗಿತ್ತು? ಚಂದ್ರಕುಂಡ್ ಫುಲ್ ಪೀಸ್ಫುಲ್, ಏನೂ ಸೌಂಡ್ ಮಾಡಲ್ಲ. ಎಲ್ಲರೂ ಸ್ವಲ್ಪ ಮೆಡಿಟೇಟ್ ಮಾಡೋರು ಸ್ವಲ್ಪ ಜನ ಇರ್ತಾರೆ. ಅಲ್ಲಿ ಮಧ್ಯ ಒಂದು ಶಿವಲಿಂಗ, ನೀರು ಮಧ್ಯ, ಅದನ್ನು ಪ್ರದಕ್ಷಿಣೆ ಹಾಕ್ತಿರ್ತಾರೆ ಎಷ್ಟೊಂದು ಜನ. ಪೀಸ್ಫುಲ್ ಪ್ಲೇಸ್, ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂಥರ ಡಿಫ್ರೆಂಟ್ ಬ್ಲಾಗು. ಇನ್ನೂ ಸಾಕಷ್ಟು ನಾವು ಟ್ರಿಪ್ ಹೋಗಿದ್ದೀವಿ, ಅದೆಲ್ಲ ವೀಡಿಯೋಸು ಒಂದೊಂದೇ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೋಡಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು.